ಶರು, ಇಟ್ಸ್ 4 o'clock. ಊಟ ಮಾಡ್ತೀಯಾ? ಕೇಸರಿ ಬಾತ್ ತಿಂತೀಯಾ? ಹಲೋ, ಡಾಕ್ಟರ್ ಸಾಗರಿ ಅವ್ರ ಇಂಟರ್ವ್ಯೂಗೆ ಹೋದ್ರೇನೋ? ಎಷ್ಟೊತ್ತಲ್ಲ? 4 ಗಂಟೆಗೆ ಬರ್ತೀನಿ ಎಂದಿದ್ದು. ಈ ಮೂಲೆಯಿಂದ ಆ ಮೂಲೆಗೆ ಹೋಗಬೇಕು. ಹೆಂಗಿತ್ತು ಈ ಆಡ್ ಕ್ಯಾಂಪೇನ್? Hectic. Why do we have crap people like Sinha? You know why he's with us na? ಅಪ್ಡೇಟ್ ಕೊಡ್ರಪ್ಪ ಬೇಗ. ಈ ಪ್ರೊಡಕ್ಷನ್ ಅವ್ರ ಗೋಳೆ ಇಷ್ಟು. 8 ಗಂಟೆಗೆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಇದೇನು ಈ ಮೀಟಿಂಗ್? ಇಟ್ ವಾಸ್ ನಾಟ್ ಪ್ಲಾನ್ಡ್ ನಾ? ಏಜೆನ್ಸಿಗೆ ಹೋಗಬೇಕು. ಯು ನೋ ನಾ? ಟೆಲ್ ಸುಮನ್ ಅಂಡ್ ಚಿಲ್ಡ್ರನ್ ಐ ವಿಲ್ ಬಿ ಬ್ಯಾಕ್ ಸೂನ್. ಆರ್ ಯು ಗೋಯಿಂಗ್ ಔಟ್ ಸಮ್ವೇರ್? ಇಲ್ಲ, ಸಮ್ ಟಿವಿ ಕ್ರೂ ಇಸ್ ಕಮಿಂಗ್ ಅಂತೆ. ಇಂಟರ್ವ್ಯೂ ಮಾಡ್ತಾರಂತೆ. ಗುಡ್, ಸರಿ, ಬಾಯ್, ಟೇಕ್ ಕೇರ್. ಬಾಯ್. ಬದುಕು ಅನಿರೀಕ್ಷಿತ ತಿರುವುಗಳ ಪಯಣ. ತಿರುವುಗಳ ಅನುಭವವನ್ನು ಮೆಲುಕು ಹಾಕಿದಾಗ ಹೊಗಳಿಕೆಗಳ ಹಿಂದಿರುವ ತೆಗಳಿಕೆಗಳು, ಅವಮಾನಗಳು ಪ್ರತಿಯೊಂದು ಹಂತದಲ್ಲೂ ಗೋಚರಿಸದೆ ಬಿಡಲ್ಲ. ಬೀಳದ ವಯಸ್ಸಲ್ಲಿ ನನ್ನ ಇಷ್ಟ ಏನು ಅಂತ ಯಾರೂ ಕೇಳಲಿಲ್ಲ. ಬಲವಂತವಾಗೊಪ್ಪಿಸಿ ಮದುವೆ ಮಾಡಿ ನನ್ನ ಜೀವನವನ್ನೇ ಹಾಳು ಮಾಡಿದ್ರು. ಏನ್ ಮಾಡ್ತಾ ಇದ್ದೆ ನಿನ್ ಲೈಫ್ ನಲ್ಲಿ? ನೋಡು ಹೆಂಗ್ ಆಗಿದ್ಯಾ. ಲಿಸನ್ ಟು ಮೀ, ಐ ಆಮ್ ಸ್ಪೀಕಿಂಗ್ ಟು ಯು. ಯಾವಾಗ್ಲೂ ಈ ಬುಕ್ ಓದ್ತಾ ಇರ್ತೀಯ. ಇದೊಂದು ತಾನೇ ನನಗೆ ಖುಷಿ ಕೊಡೋದು, ಅದನ್ನು ಕಿತ್ಕೋಬೇಡ. ನೋಡ್ ಸಾಗರಿ, ಯಾರಿಗೂ ಆಗದೆ ಇರೋದು ನಿನ್ಗಾಗಿಲ್ಲ. ಈಗಲೇ 2 ವರ್ಷ ಆಗಿದೆ. ಆಂಟಿ ಪರಿಸ್ಥಿತಿಯಲ್ಲಿ ಜಾಸ್ತಿ ದಿನ ಬೇಡ. ನೋಯಾ, ನಾನು ಈ ಹೋಟೆಲ್ ಇಂಡಸ್ಟ್ರಿನಲ್ಲಿ ಬೆಳಿಬೇಕಂತ ಇದ್ದೀನಿ. ಮುಂಚೆ ಮಾಡಿದ ಹೋಟೆಲಲ್ಲಿ ಹೇಗೋ ಕೆಲಸ ಸಿಕ್ಕಿದೆ. ನಾನು ಇದನ್ನೇ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ಮತ್ತೆ ನನ್ನ ಲೈಫ್ನ ಐ ನೋ ದ್ಯಾಟ್. ಫೈಂಡ್ ಸಮ್ವನ್ ಹೂ ಅಂಡರ್ಸ್ಟ್ಯಾಂಡ್ಸ್ ಯು ನಾ. ಲಾಸ್ಟ್ ಟೈಮ್ ಬಂದಾಗ ಆಂಟಿ ಹೇಳಿದ್ರು ಅಂತ ಐ ಕ್ರಿಯೇಟೆಡ್ ಅ ಪ್ರೊಫೈಲ್ ಫಾರ್ ಯು. ಯಾರೋ ಒಂದಿಬ್ರು ರಿಪ್ಲೈ ಕೂಡ ಮಾಡಿದ್ದಾರೆ. ಅಮ್ಮನಿಗೂ ರಿಲೀಫ್ ಸಿಗುತ್ತೆ, ಮತ್ತೆ ನಿನ್ಗೂ ಒಂದು ಜೀವನ ಇದೆ ಕಣೆ. ಅದಕ್ಕೆ ನನ್ಗೆ ಇಷ್ಟ ಇರೋ ಕೆಲಸ ಮಾಡ್ತಿರೋದು. ನೋಡೋಣ ಏನಾಗುತ್ತೆ ಅಂತ. ಸರಿ, ನಿನ್ ಮ್ಯಾಟ್ರಿಮೋನಿ ಐಡಿ ಮತ್ತೆ ಪಾಸ್ವರ್ಡ್ ಅಲ್ಲಿ ಇಟ್ಟಿದ್ದೀನಿ. ಒಂದ್ಸಾರಿ ಲಾಗಿನ್ ಮಾಡಿ ನೋಡು. ನೋಡ್ತ್ಯಾ? ಹಲೋ, ನೋಡ್ತ್ಯಾ? ಸರಿ, ನೋಡ್ತೀನಿ. ಸರಿ ಕಣೆ, ಅಣ್ಣ ಬಂದಿರ್ಬೇಕು, ಹೊರಡ್ತೀನಿ. ನಾ ಬರ್ತಾ ಇದ್ದೀನಿ. Hello? Hello, am I speaking to Sagari? Yes, speaking. Many happy returns of the day, Sagari. Thank you. But who's this? Amma, ಹೋಗ್ ಬರ್ತೀನಿ. This is Manohar Raghavan from Mumbai. Okay. I saw your profile on the matrimonial site. I'm interested, so thought of speaking to you. Okay. I'm a software engineer. Okay. Do you know that I'm a divorcee? Yeah, I know that. In fact, I'm also a divorcee. Okay. I shall mail you my profile. If you can give me your mail ID. Well, take it down. It's Sagari23, SAAGARI 23 @gmail.com. Yep, thank you. I shall look forward to your reply and details. I will let you know. Okay, thank you. Yes, bye-bye. Bye. ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮನೋಹರ್ ಜೊತೆ ಮದುವೆ ಮಾಡಿಕೊಂಡೆ. ಆದರೆ ಜೀವನ ಹೀಗೂ ಇರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ್ದೆ ಮುಂಬೈನ ಅವನ ಮನೆಯಲ್ಲಿ.
ಹೀಗಂದ್ರೆ ಹೇಗೆ? ಮದ್ವೆ ಆಗಿ ಇನ್ನು 1 ತಿಂಗಳಾಗಿಲ್ಲ, ಅದು ಅಲ್ಲದೆ ಇವತ್ತು ಲಕ್ಷ್ಮೀ ಪೂಜೆ ಬೇರೆ ಮಾಡಿದ್ದೀರಾ? ನನಗೆ ನನ್ನ ಮೊದಲ ಹೆಂಡ್ತಿನ ಮರೆಯೋಕ್ಕಾಗ್ತಿಲ್ಲ. ಅವಳನ್ನು ಮರೆಯೋಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅದು ನನ್ನ ಹತ್ರ ಹೇಳ್ಬೇಕಾಗಿತ್ತು, ಇವ್ರ ಮುಂದೆ ಅಲ್ಲ. ಮರೆಯೋಕಾಗ್ತಾ ಇಲ್ಲ ಅಂದ್ರೆ ನನ್ ಯಾಕೆ ಮದ್ವೆ ಆದ್ರಿ? ಐ ವಾಂಟೆಡ್ ಟು ಶೋ ದಟ್ ಬ್ಲಡಿ. ನನ್ ಬಿಟ್ಟು ಇನ್ನೊಬ್ಳನ್ ಮದ್ವೆ ಆದವಳಿಗೆ ನಾನ್ ಕೂಡ ಇನ್ನೊಂದು ಮದ್ವೆ ಆಗ್ಬಲ್ಲೆ ಅಂತ ತೋರಿಸ್ಬೇಕಾಗಿತ್ತು. ಸೊ ಯು ಪ್ಲೇಡ್ ವಿತ್ ಮೈ ಲೈಫ್? ಅಲ್ಲ ಅಮ್ಮ, ನೀವು ಸುಮ್ನಿರಿ. To talk to you. You've been busy day and night. 6 ತಿಂಗಳಲ್ಲಿ 10 ನಿಮಿಷ ನನ್ನ ಹತ್ರ ಮಾತಾಡ್ಲಿಲ್ಲ ನೀನು. So I need a companion. What do you mean? I need a child. What? ನಾನು ಬೇರೆಯವ್ರ ಹತ್ರ ಹೋಗ್ಲಿಕ್ಕೆ ಆಗಲ್ವಲ್ಲ ಮಗುಗೋಸ್ಕರ. ಕನ್ಸೀವ್ ಆದಮೇಲೆ ಮುಂಬೈನಲ್ಲಿ ಒಬ್ಬಳೇ ಇರಕ್ಕೆ ಆಗಲಿಲ್ಲ. ಅಮ್ಮನ ಮನೆಗೆ ಬಂದೆ. ಮಗು ಆದಮೇಲೆ ಅವಾಗ ಮುಂಬೈಗೆ ಹೋಗ್ತಾ ಇದ್ದೆ. ಆದರೆ ಕಾರಣಾಂತರಗಳಿಂದ ಮಗಳಿಗೋಸ್ಕರ ಅಮ್ಮನ ಮನೆಯಲ್ಲಿ ಉಳ್ಕೊಂಡೆ. ಅಮ್ಮನ ಮನೆ ಹಳೆ ನೆನಪು. ಆ ನೆನಪುಗಳಲ್ಲಿ ಮರೆಯಲಾರದ ಒಬ್ಬ ಫ್ರೆಂಡ್ ಶರತ್. ಏ ಕಪ್ಪಿ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ರು? ನಿನ್ನ ನಂಬರನ್ನು ಹುಡುಕಿ ಕಾಲ್ ಮಾಡಿದ್ದೀನಿ ತಾನೇ. ಕಾಲ್ ಏನೋ ಮಾಡಿದೆ, ಆದರೆ ಲೇಟ್ ಆಗಿ. ಯಾಕೋ ಗೂಬೆ, ಏನಾಯ್ತು? ನನ್ನ ಮದುವೆ ಟೈಮಲ್ಲಿ ಎಷ್ಟು ಹುಡುಕ್ತೆ ಗೊತ್ತಾ ನಿನ್ನ? ಮನೆ ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ, ನಂಬರು ನಾಟ್ ರೀಚಬಲ್. ಸಿಚುವೇಶನ್ ಹಂಗಿತ್ತು. ಯಾಕೆ ಇನ್ವೈಟ್ ಮಾಡಕ್ಕ? ಅಲ್ಲ, ಮದುವೆ ಆಗೋಕೆ. ನಗ್ಬೇಡ ನೀನು. 4 ದಿನದಲ್ಲಿ ಮದುವೆ ಇದೆ ಅಂತ ನಾನು ಇನ್ವೈಟ್ ಮಾಡಿದೆ, ನಿನ್ನ ಮೊದಲನೇ ಮದುವೆಗೆ. ಅದಾಗಿ ಬ್ರೇಕಪ್ ಆದಮೇಲೆ 2 ಸತಿ ಮೀಟು ಆದ್ವಿ. ಪ್ರೀತಿಸಿದ್ದಿನ್ನ ಮದುವೆ ಆಗಬೇಕು ಅಂತ ಕೇಳೋಕ್ಕೂ ಮುಂಚೆ ಎಲ್ಲಿಗೆ ಹೋದೆ? ಅದೆಲ್ಲ ಮುಗಿದ ಕತೆ ಬಿಡು. ಏನು ಮುಗ್ದಿಲ್ಲ, ಈಗಷ್ಟೇ ಶುರು ಆಗ್ತಾ ಇದೆ. ಎಲ್ಲೂ ಸಿಗದ ಪ್ರೀತಿಸ್ತನ್ನಲ್ಲಿ ಮತ್ತೆ ಸಿಕ್ತು. ಫೋನ್ ಕಾಲ್ಸ್, ಮೆಸೇಜ್ಗಳಲ್ಲಿ. ಹಾಗೆ ಭೇಟಿಯಾದಾಗಲೆಲ್ಲ ನಾನೆಲ್ಲ ವಿಷಯಗಳನ್ನು ಅವನ ಹತ್ರ ಹೇಳ್ಕೊಳ್ತಾ ಇದ್ದೆ. ಅದಕ್ಕೆ ಡೆಸ್ಟಿನಿ ಅನ್ನೋದು. ನಮ್ಮಿಬ್ಬರಲ್ಲಿ ಎಲ್ಲ ಆಸೆಗಳಿದ್ವು. ಮೊದಲ ಪ್ರೀತಿ ಮತ್ತೆ ಚಿಗುರೊಡಿತು, ಅಥವಾ ಚಿಗುರು ಹೊಡಿದಕ್ಕೆ ಇವನ್ ಜೊತೆ ಮಾತಾಡ್ತಾ ಇದ್ನ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಜ, ವಿ ಬೋತ್ ವರ್ ಫೀಲಿಂಗ್ ಕಂಫರ್ಟಬಲ್. ಇನ್ಫ್ಯಾಕ್ಟ್ ನನಗಿಂತ ಇವನು ನನ್ನ ತುಂಬ ಪ್ರೀತಿಸ್ತಾ ಇದ್ದ. ನನ್ನ ಎಲ್ಲ ಕಷ್ಟಗಳಿಗೆ ಸಹಾಯ ಮಾಡ್ತಾ ಇದ್ದ. ಸಿ, ಐ ಕಾಂಟ್ ಗಿವ್ ಯು ಸೋ ಮಚ್. ಮನೆ ಖರ್ಚು ಎಷ್ಟಿದೆ ಅಂತ ನಿಂಗೆ ಗೊತ್ತಲ್ಲ. ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಏನಂತ ನಂಗೆ ಗೊತ್ತು. ಈ 6 ವರ್ಷದಲ್ಲಿ ಯಾವತ್ತೂ ಕೇಳಲಿಲ್ಲ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಐ ವಿಲ್ ರಿಟರ್ನ್ ಇಟ್ ಯು ನೆಕ್ಸ್ಟ್ ಮಂತ್. ಮೊನ್ನೆ ತಗೊಂಡು ಕ್ಲಾಸಸ್ಗೆ
ಪೇಮೆಂಟ್ ಬರುತ್ತೆ. ದೆನ್ ಯು ಕ್ಯಾನ್ ಪೇ ಯೋರ್ ಬಿಲ್ಸ್ ನೆಕ್ಸ್ಟ್ ಮಂತ್ ಅಲ್ಲ. ಊರ್ಗೋಗೋ ಟೈಮಲ್ಲಿ ಏನ್ ನಿಂದು? ಫಸ್ಟ್ ಆಫ್ ಆಲ್ ವೈ ಶುಡ್ ಐ ಗಿವ್ ಯು ಮನಿ? ವಾಟ್ ಡು ಐ ಗೇನ್ ಔಟ್ ಆಫ್ ಇಟ್? ಗಂಡನ ಹತ್ರ ಸುಮ್ ದುಡ್ಡು ಕೇಳ್ತಾರೆ. ಬಂದಾಗೆಲ್ಲ ಒಂದಲ್ಲ ಒಂದಾ ನಿನ್ಗೆ, ಒಂದಾ ಮಗುಗೆ, ಏನೋ ಒಂದ್ ಕೇಳ್ತಾ ಇರ್ತೀರಾ. ಆ ಮಗು ನಿನ್ ಕೂಡ. ರಿಮೆಂಬರ್ ಟು ಫುಲ್ಫಿಲ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಫಾದರ್. ಯಾ ಐ ನೋ ದಟ್. ಯು ಬೆಟರ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮುದ್ದು, ಪಪ್ಪ ಇಸ್ ಗೋಯಿಂಗ್. Hello. Hi, Sharu. Hey, hi. Tell me. I need a financial favor of rupees 6,000. When do you want? By tomorrow evening. Done. Pass me your account number. I may not be able to withdraw. Okay. So, how then? Can we meet tomorrow evening? Done. We'll meet at our regular place. Okay. Thanks a lot, Sharu. Okay. Take care. Yeah. Bye, Sharu. So tell me, how's life? Cool. Going good. Good. So, ಹೇಳು ಏನಾಯ್ತು ಅಂತ. ಏನ್ ಹೇಳೋದು, ಅದೇ ಮಾಮೂಲಿ ಲೈಫ್ ಗೋಯಿಂಗ್ ಆನ್. ಅದು ಸರಿ, ಬಟ್ ಎನಿವೇಸ್ ತಗೋ, ಕೌಂಟ್ ಇಟ್. That's okay. Thanks a lot, yeah. In fact, ಮನು ಹತ್ರ ಕೇಳಿದ್ದೆ. ಬಟ್ ಯು ನೋ ಹಿಮ್ನಾ? ಐ ನೋ. 6 ವರ್ಷ ಆಗಿದೆ. ಇವತ್ತಿನವರೆಗೂ ಒಂದು ಬಟ್ಟೆ ಯಾಕೆ, ಚಾಕ್ಲೇಟ್, ಒಂದು ಪಾನಿಪುರಿ ಕೂಡ ಕೊಡಿಸ್ಲಿಲ್ಲ. ಇಟ್ಸ್ ನಾಟ್ ಏನ್ ತಂದು ಕೊಟ್ರೇನೆ ಪ್ರೀತಿ ಅಂತ, ಬಟ್ ದಟ್ಸ್ ಹೌ ಹಿ ಟ್ರೀಟ್ಸ್ ಮಿ, ಯು ನೋ. ತಿಂಗಳಿಗೆ ಒಂದ್ಸಾರಿ ಬರ್ತಾನೆ, ಮಗು ಜೊತೆ ಸ್ವಲ್ಪ ಆಟ ಆಡ್ತಾನೆ, ಮತ್ತೆ ಹೊರಟೋಗ್ಬಿಡ್ತಾನೆ. ಹೆಂಡತಿ ಅಂತ ನಾನೊಬ್ಳು ಇದ್ದೀನಿ, ಲೆಕ್ಕಕ್ಕಿಲ್ಲ. ಮಗುಗೋಸ್ಕರ ಅವನ ಜೊತೆ ಇದ್ದೀನಿ. ಎಷ್ಟು ದಿನ? ಗೊತ್ತಿಲ್ಲ. ಐ ಮಸ್ಟ್ ಎಸ್ಟಾಬ್ಲಿಷ್ ಮೈ ಸೆಲ್ಫ್. ಅಲ್ಲಿಗೆ ಹೋದ್ರೆ ಇವನ್ ಜೊತೆ ನನ್ನ ಅತ್ತೆ ಕಾಟ. ಯು ವೋಂಟ್ ಬಿಲೀವ್, ಲಾಸ್ಟ್ ಟೈಮ್ ಅಲ್ಲಿ ಹೋದಾಗ ನಾನ್ ಮತ್ತೆ ನನ್ನ ಮಗು 2 kg ಕಮ್ಮಿ ಆಗಿದ್ವಿ. ನನ್ ಬಿಡು, ಆ ಮಗುಗೆ ಸರಿ ಊಟ ಹಾಕಲ್ಲ. ಅಡುಗೆ ಮಾಡಕ್ಕೆ ದಿನಸಿ ಸಾಮಾನಿರಲ್ಲ. ಐ ಡೋಂಟ್ ನೋ ಹೌ ಡು ದೇ ಲಿವ್. ಒಳಗೂ ಏನು ಮಾಡೋಕ್ಕಾಗಲ್ಲ. ಹೊರಗಂತ ಹೋಗೋದು ಇಟ್ಸ್ ಎ ಡ್ರೀಮ್. ಐ ಆಮ್ ಜಸ್ಟ್ ಫೆಡ್ ಅಪ್ ಆಫ್ ಹಿಮ್. ಯಾ, ಮಗು ಸ್ವಲ್ಪ ದೊಡ್ಡವಳಾದ್ಮೇಲೆ ಈ ಮನುಷ್ಯ ಏನಂತ ಗೊತ್ತಾಗುತ್ತೆ. ಲೆಟ್ ಹರ್ ನೋ ವಾಟ್ ಹರ್ ಫಾದರ್ ಇಸ್. ಮುಂದೆ ಅವಳು ನನ್ನ ಬ್ಲೇಮ್ ಮಾಡಬಾರ್ದಲ್ಲ. ಅವನು ನನ್ನ ಹೆಂಡತಿ ಅಂತ ಇರಲಿ, ಕೆಲಸದವಳನ್ನ ನೋಡು ಹಾಗೂ ನೋಡಲ್ಲ. ಇನ್ಫ್ಯಾಕ್ಟ್ ಕೆಲಸದವಳ ಜೊತೆ ಮಾತಾಡ್ತಾನೆ, ನನ್ನ ಜೊತೆ ಅಲ್ಲ, ಗೊತ್ತಾ? ಅವನಿಗೆ ನಿನ್ನ ಜೊತೆ ಮಾತಾಡಕ್ಕೆ ಭಯ ಕಣೆ. ಅಲ್ವಾ? ಮುಂದೆ ಅವನ್ನ ಬಿಟ್ಬರ್ತೀಯಾ? ಗೊತ್ತಿಲ್ಲ, ಇನ್ನೂ 2 ವರ್ಷ ನೋಡೋಣ. ಮಗಳು ದೊಡ್ಡವಳಾಗ್ಲಿ. ಯಾಕೆ? ಬಿಟ್ಟು ಬಂದಾಗ ನಾನು ಮದುವೆ ಆಗ್ತೀಯಾ? ಒಳ್ಳೆ ಜೋಕು. ನೋ, ಐ ಆಮ್ ಸೀರಿಯಸ್. ಶರು, ಶರು ಬಿಡು ನನ್ನ ಬಗ್ಗೆ. ಯಾಕೆ? ಅದೆಲ್ಲ ನನ್ನ ಬಗ್ಗೆ ಇಮ್ಯಾಜಿನ್ ಮಾಡ್ಕೋಬೇಡ. ಆಗ್ದಿರೋ ಮಾತು.
ನಿನಗೂ ಮದುವೆ ಆಗಿದೆ, ಮಗು ಇದೆ. ಯುವರ್ ಲೈಫ್ ಇಸ್ ಮಚ್ ಗುಡ್. ಅದೆಲ್ಲ ನನ್ಗೆ ಗೊತ್ತು. ಜೀವನ್ ಪರ್ಯಂತ ಅವನ ಜೊತೆ ಇರ್ತೀಯಾ, ದಟ್ಸ್ ಫೈನ್. ಆದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. Why you so obsessed with me, huh? Yes, I am obsessed. You are my first love. I'm not like before. See, look at myself. I'm not that old. Sagari, you know. Slim, beautiful. ನಾವಿಬ್ರು ಏನೋ ಆಸೆ ಪಟ್ಟಿದ್ವಿ. ನೀನು ನನ್ನ ಜೊತೆಗಿದ್ದಿದ್ರೆ ಹೇಗಿರ್ತಿದ್ದೆ? ಹ್ಯಾಪಿ, ರೈಟ್? But ಇಟ್ಸ್ ನಾಟ್ ಅಬೌಟ್ ದ ಫಿಸಿಕಲ್ ರಿಲೇಶನ್ಶಿಪ್. ಐ ಜಸ್ಟ್ ವಾಂಟ್ ಯು ಟು ಬಿ ಹ್ಯಾಪಿ. ನೋಡೋಣ ಆವಾಗ. ಹಾಗೇನಾದರೂ ಆದರೆ, ಎಲ್ಲ ಸರಿ ಹೋದರೆ, I would love to be your partner, which we dreamt of. ಇವನು ಮದುವೆ ಆಗೋಕೆ ಕೇಳಿದ 5 ವರ್ಷಕ್ಕೆ ಸಮಾಜಕ್ಕೋಸ್ಕರ ನಾವಿಬ್ರು ಮದುವೆ ಆದ್ವಿ. ಲೀಗಲ್ ಆಗಿ ನನ್ನ ಮಗಳನ್ನ ಅಡಾಪ್ಟ್ ಕೂಡ ಮಾಡಿಕೊಂಡ್ರು. ಜೊತೆಗೆ ಬಂದವರು, ನೆಂಟರು, ಹೀಗೆ ಎಲ್ಲರನ್ನೂ ನಂಬಿರ್ತೀವಿ. ಆದರೆ ಅವರವರ ಸ್ವಾರ್ಥಕ್ಕೆ ಎಲ್ಲರೂ ಇರ್ತಾರೆ. ಇವನ್ ಮದುವೆ ಆದಾಗ ಆಡ್ಕೊಂಡಿದ್ದ ಜನಗಳು ಇವತ್ತಿಗೂ ಇದ್ದಾರೆ. ಆದರೆ ಯಾರು ನನ್ನ ಹತ್ರ ಮಾತಾಡ್ಲಿಕ್ಕೆ ಬರಲ್ಲ. ಹಲೋ, ಹಾಯ್, ನಮಸ್ಕಾರ. ಜೀವನ ಅಂದ್ರೇನೆ ಒಂದು ವಿಚಿತ್ರ ಘಟನೆಗಳನ್ನು ಹೊತ್ತಿರುವ ಪಯಣ. ಇಂಥ ತಮ್ಮ ಅನುಭವಗಳ ವಿಚಾರವನ್ನು ನಿಮಗೆ ತರುವ ವಾಕ್ಸ್ ಆಫ್ ಲೈಫ್ ಕಾರ್ಯಕ್ರಮಕ್ಕೆ ಹಾರ್ಟಿ ವೆಲ್ಕಮ್. ನನಗೆ ಇಷ್ಟವಾದ ಹೋಟೆಲ್ ಇಂಡಸ್ಟ್ರಿನಲ್ಲಿ ನಾನಿವತ್ತು ಬೆಳೆದಿದ್ದೀನಿ ಅಂತಾರೆ. ಸಮಾಜದಲ್ಲಿ ಡಾಕ್ಟರೇಟ್ ಪಡೆದು ಉನ್ನತ ವ್ಯಕ್ತಿ ಆಗಿದ್ದೀನಿ. ಆದರೆ ನಾನು ಬೆಳೆದೆ ಅನ್ನೋಕ್ಕಿಂತ ಬೆಳೆಸಿದ್ರು ಶರತ್, ಅವನ ಹೆಂಡತಿ ಸುಮನ್, ಮಗಳು ಸುಖಿ, ನನ್ನ ಮಗಳು ಶಮಿತಾ, ಎಲ್ಲರೂ ಸೇರಿ ನನ್ನ ಬೆಳೆಸಿದ್ರು. ಇವತ್ ನಾವು ಮೀಟ್ ಮಾಡ್ತಿರೋ ಸೋಷಿಯಲ್ ಸೆಲೆಬ್ರಿಟಿ ಹೋಟೆಲ್ ಉದ್ಯಮದಲ್ಲಿ ಮಿನುಗುತ್ತಾರೆ. ಈ ಮಿನುಗುತಾರೆಯ ಜೀವನ ಪಯಣ ಹೇಗಿತ್ತು? ಇವರಿಗೆ ಯಾವಾಗಲೂ ಜೊತೆಯಾಗಿ ಸಪೋರ್ಟ್ ಮಾಡಿದವರು ಯಾರು? ಪ್ರೀತಿಗೆ, ಸ್ನೇಹಕ್ಕೆ ಹೀಗೂ ಮಾಡೋರು ಇರ್ತಾರ ಅಂತ ಕಳೆದ 10 ವರ್ಷಗಳಿಂದ ನನಗೆ ನಾನೇ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಉತ್ತರವನ್ನ ಪ್ರತಿದಿನ ಅನುಭವಿಸ್ತಾ ಇದ್ದೀನಿ. ರಿಲೇಶನ್ಶಿಪ್ಸ್ ಆರ್ ಸಮಥಿಂಗ್ ಬಿಯಾಂಡ್.